ಸೊ ಈ ಒಂದು ಬೆಳಕಿನ ಏನೋ ಒಂದು ಪೊಲ್ಯೂಷನ್ ಇದೆಯಲ್ಲ, ಇದಕ್ಕೆ ಲೈಟ್ ಪೊಲ್ಯೂಷನ್ ಅಂತ ಕರೀತಾರೆ ಅನ್ಸುತ್ತೆ. ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕಿನ್ನ ಭಯಂಕರ ಪೊಲ್ಯೂಷನ್ ಇದು. ಸೊ ನಾವು ಈಗ ರಾತ್ರಿ 11 ಗಂಟೆ ಏನೋ 1 ಗಂಟೆ ಮಲ್ಕೋತೀವಿ. ಆದರೆ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಪಕ್ಷಿಗಳೆಲ್ಲವೂ ಕೂಡ ಮಲ್ಕೋತಿದ್ವು ಸಂಜೆ ಅಷ್ಟೊತ್ತಿಗೆ. ಆದರೆ ಇವತ್ತು ಸ್ಟ್ರೀಟ್ ಲೈಟಿಂದ ದೇಹ ಏನು ಸೆನ್ಸ್ ಮಾಡುತ್ತೆ ಅಂದರೆ, ಲೈಟ್ ನೋಡೋವರೆಗೂ ನಿನಗೆ ಹಗಲು ಅಂತಲೇ ಸೆನ್ಸ್ ಮಾಡುತ್ತೆ. ನಮ್ಮ ಮೆದುಳಿಗೆ ಇನ್ನೂ ಗೊತ್ತಿಲ್ಲ, ರೆಸ್ಟ್ ಆ್ಯಂಡ್ ರಿಪೇರ್ ಮೋಡ್ಗೆ ನಾವು ಹೋಗಲೇಬೇಕು. ಆವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಆ ಮೋಡ್ಗೆ ನೀವು ಹೋಗಲ್ಲ, ನಿಮ್ಮದು ಎಲ್ಲಾದರೂ ಆ್ಯಕ್ಟಿವಿಟಿ ಹಾಗೆ ನಡೀತಾ ಇದೆ ಅಂದರೆ ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಅಂದರೆ ಈಗ ನೋಡಿ, ನಾನು ಮತ್ತು ನೀವು ಕಳೆದ ಒಂದು 2-3 ಗಂಟೆಗಳಿಂದ ಈ ಸ್ಟುಡಿಯೋದ ಬೆಳಕಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ಜೀವನದ ಒಂದು ಭಾಗನೇ ಈ ಸ್ಟುಡಿಯೋ ಬೆಳಕು. ನಾನು ಕಳೆದ 25 ವರ್ಷಗಳಿಂದ ಸ್ಟುಡಿಯೋ ಬೆಳಕಲ್ಲಿ ಕೂತ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಒಂದು 2-3 ವರ್ಷ ಗ್ಯಾಪ್ ಬಿಟ್ಟರೆ ನಾನು. ಸೊ ಈ ಲೈಟ್ಗಳೇನಿದೆ ಅಲ್ವಾ, LED-ಗಳಿರಬಹುದು ಅಥವಾ ಬೇರೆ ಬೇರೆ ಲೈಟ್ಗಳಿರಬಹುದು. ಈ ಲೈಟ್ಗಳು ನಮಗೆ ಅಂದರೆ ನಾವು ಕೆಲವೊಂದು ಸಲ ಹೇಗೆ ಅಂದರೆ, ನಾವು ಹಗಲತ್ತು ಬಂದು ಕೂತ್ಕೊಂಡಿರ್ತೀವಿ, ಹೊರಗಡೆ ಹೋದ್ರೆ ಕತ್ಲೆ ಆಗ್ಬಿಟ್ಟಿರುತ್ತೆ. ಅಂದರೆ ಗೊತ್ತಾಗದೇ ಇಲ್ಲ. ಆ ಥರದೊಂದು ಜೀವನ. ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಆ್ಯಂಕರಾಗಿ ನಾನು ಮಾಡಲೇಬೇಕಾಗಿರೋದು. ಇದು ಬಿಟ್ಟರೆ ಅಗೇನ್ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಸ್ಕ್ರೀನ್ ಎದುರುಗಡೆ ಹೋಗ್ತೀವಿ, ಅಲ್ಲೂ ಕೂಡ ನಮಗೆ ಲ್ಯಾಪ್ಟಾಪ್ ಬೆಳಕು. ಅದು ಬಿಟ್ಟರೆ ಮೊಬೈಲ್ದು ಬೆಳಕಿದೆ. ಹೀಗೆ ಸೂರ್ಯನ ಬೆಳಕನ್ನು ಹೊರತುಪಡಿಸಿದ ಸುಮಾರು ಥರದ ಬೆಳಕುಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಆಮೇಲೆ ನಾವಷ್ಟೇ ಅಲ್ಲ, ನಂಗೆ ಇನ್ನೊಂದ್ಸಲ ನನಗೆ ಇದು ಓದಿದ್ದು ನಂಗೆ ಸ್ವಲ್ಪ ಬೇಜಾರು ಕೂಡ ಆಗಿತ್ತು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ನಮ್ಮ ದಿನಚರಿಯನ್ನು ಬದಲಾಯಿಸ್ಕೊಂಡಿದ್ದೀವಿ. ನಾವು ರಾತ್ರಿ ಮಲ್ಕೋತಿದ್ವಿ, ಸಂಜೆ 6 ಗಂಟೆ 7 ಗಂಟೆಗೆ ಆದಿಮಾನವ ಬಹುಶಃ ಮಲ್ಕೋತಿದ್ದೇನೋ ಅಲ್ವಾ, ಬೆಳಗ್ಗೆ. ಸೊ ನಾವು ಈಗ ರಾತ್ರಿ 11 ಗಂಟೆ ಏನೋ 1 ಗಂಟೆ ಮಲ್ಕೋತೀವಿ. ಆದರೆ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಪಕ್ಷಿಗಳೆಲ್ಲವೂ ಕೂಡ ಮಲ್ಕೋತಿದ್ವು ಸಂಜೆ ಅಷ್ಟೊತ್ತಿಗೆ. ಆದರೆ ಇವತ್ತು ಸ್ಟ್ರೀಟ್ ಲೈಟಿಂದ ಅಂದರೆ ಒಂದು ಗಿಡದಲ್ಲಿರುವಂಥ ಒಂದು ಪ್ರಾಣಿ, ಒಂದು ಸಣ್ಣ ಕೀಟದ ಒಂದು ದಿನಚರಿ ಕೂಡ ವ್ಯತ್ಯಾಸ ಆಗೋಗಿದೆ. ಯಾಕಂದರೆ ಆ ಗಿಡಕ್ಕೆ ಲೈಟ್ ಹಾಕ್ತಾ ಇದ್ದಾರೆ ಎಷ್ಟೋ ಜನ, ಅಥವಾ ಗಿಡದ ಪಕ್ಕದಲ್ಲಿ ಲೈಟ್ ಇರುತ್ತೆ. ಖಂಡಿತ. ಸೊ ಈ ಒಂದು ಬೆಳಕಿನ ಏನೋ ಒಂದು ಪೊಲ್ಯೂಷನ್ ಇದೆಯಲ್ಲ, ಇದಕ್ಕೆ ಲೈಟ್ ಪೊಲ್ಯೂಷನ್ ಅಂತ ಕರೀತಾರೆ ಅನ್ಸುತ್ತೆ. ಇದು ನಮ್ಮನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ, ಇದು ಹೇಗೆ ಇದೆ, ಪರಿಹಾರಗಳೇನು? ಸರ್, ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ತುಂಬ ಅದ್ಭುತವಾದ ಪ್ರಶ್ನೆ. ಏನಕ್ಕೆ ಅಂತಂದರೆ, ಗ್ಲೋಬಲಿ ಬರೀ ಮನುಷ್ಯ ಅಲ್ಲ, ನಾಕ್ಟರ್ನಲ್ ಆ್ಯನಿಮಲ್ಸ್ ಅಂತ ಇದೆ. ನಾಕ್ಟರ್ನಲ್ ಆ್ಯನಿಮಲ್ಸ್ ಅಂದರೆ ರಾತ್ರಿ ಹೊತ್ತು ಎಚ್ಚರವಾಗಿರೋ ಅಂಥದ್ದು, ಬೆಳಗಿನ ಹೊತ್ತು ಮಲ್ಕೊಂಡಿರುತ್ತೆ. ಮಿಕ್ಕ ಎಲ್ಲ ಆ್ಯನಿಮಲ್ಸ್ಗಳು ಡೈರನಲ್ಲು ಅವು ಹೆಂಗೆ ಅಂತಂದರೆ ರಾತ್ರಿ ಹೊತ್ತು ನಿದ್ರೆ ಮಾಡುವಂಥದ್ದು, ಬೆಳಗಿನ ಹೊತ್ತು ಎಚ್ಚರವಾಗಿರುವಂಥದ್ದು. ನಿಶಾಚರ ಅಂತ ಕರೀತಾರೆ. ನಿಶಾಚರ ಅಂದರೆ ರಾತ್ರಿ ಹೊತ್ತು ಎಚ್ಚರವಾಗಿರುವಂಥದ್ದು. ಹೌದು. ಅದು ಬಿಟ್ಟು ಇನ್ನೆಲ್ಲದನ್ನು ರಾತ್ರಿ ಹೊತ್ತು ನಿದ್ರೆ ಮಾಡುವಂತಹದ್ದೇ ಎಲ್ಲ ಭೂಮಂಡಲದ ಮೇಲೆ ಇರುವಂತಹದ್ದು. ಇವಾಗ ಏನಾಗ್ತಾ ಇದೆ, ಸೂರ್ಯನ ಹೊರತುಪಡಿಸಿ ಇನ್ನೆಲ್ಲ ಬೆಳಕು ಕೃತಕ ಬೆಳಕು. ಸೂರ್ಯ ಮಾತ್ರ ನ್ಯಾಚುರಲ್ ಲೈಟ್. ಅದು ಬಿಟ್ಟು ಸೂರ್ಯ ಏನಕ್ಕೆ ನಮ್ಮ ಕಣ್ಣು ಕಾಣುವ ದೇವರು ಅಂದರೆ ಸೂರ್ಯ. ಕಾರಣ ಏನು ಅಂತಂದರೆ, ಸೂರ್ಯನಿಂದನೇ ಇಡೀ ಜಗತ್ತು ಇರೋ ಅಂಥದ್ದು. ನಿಮಗೆ ಗೊತ್ತು, ಸಸ್ಯಗಳಾಗ್ಬೋದು, ಮನುಷ್ಯ ಆಗ್ಬೋದು, ವಿಟಮಿನ್ ಡಿ ಅದು ಸಿಂಥಸಿಸ್ ಆಗಿರ್ಬೋದು, ನಮಗೆ ಎಲ್ಲ ನೀಡುವಂಥದ್ದು ಸೂರ್ಯನೇ. ಹಾಗಾಗಿ ಮೂಲ, ನಮ್ಮ ಶಕ್ತಿಯ ಮೂಲನೇ ಸೂರ್ಯ. ಖಂಡಿತ. ಸೂರ್ಯನ ಹೊರತುಪಡಿಸಿ ಮಿಕ್ಕ ಎಲ್ಲ ಸ್ಟ್ರೀಟ್ ಲೈಟ್ಗಳಾಗ್ಬೋದು, LED ಮತ್ತು ಮೊಬೈಲ್, TV ಎಲ್ಲದೂ ಇನ್ನೇನೇನು ಲೈಟ್ ಅಂತ ನಾವು ನೋಡ್ತೀವಿ, ಎಲ್ಲ ಕೃತಕ ಬೆಳಕು. ಹಾಗಾದರೆ ಕೃತಕ ಬೆಳಕು ನಮಗೇನಾದರೂ ನಾವು ತುಂಬ ಹಾಕ್ಕೊಳ್ತಾ ಇದ್ದೀವಿ. LED ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಹಾಕ್ತಿದ್ದೀವಿ. ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ಸುಮ್ಮನೆ ಕೇಳಿ, ಸುಮಾರು ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ. ಏನಕ್ಕೆ ಕಾರಣ ಏನು ಅಂತಂದರೆ, ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ. ನಾವು ಬೆಳಗ್ಗೆನೇ ಅಷ್ಟೊತ್ತಿಗೆ ಬರ್ತೀವಿ, AC ರೂಮಲ್ಲಿ ಇರ್ತೀವಿ. ಈಗ ನೀವು ಹೇಳ್ದಂಗೆ ಆರ್ಟಿಫಿಷಿಯಲ್ ಲೈಟ್, ಹೊರಗಡೆ ಹೋಗೋಷ್ಟರಲ್ಲಿ ಕತ್ಲೆ ಆಗೋಗಿರುತ್ತೆ, ಸೂರ್ಯನೇ ನೋಡಿರಲ್ಲ. ಎಷ್ಟೋ ದಿನ ಸೂರ್ಯ ಹುಟ್ಟೋದು ನೋಡಲ್ಲ, ಸೂರ್ಯ ಮುಳುಗೋದು ನೋಡೋದೇ ಇರುವಂಥ ಬೇಕಾದಷ್ಟು ಜನಗಳು ಇದ್ದೀವಿ. ಬೇಕಾದಷ್ಟು ದಿನಗಳು 90% ಅದೇ ಥರದ ಆಗುತ್ತೆ. ಆ ಥರನೇ ಆಗ್ತಾ ಇದೆ. ಕೆಲವು ಸಲ ಹೊರಗಡೆ ಹೋದರೂ ಕೂಡ ಹೋದಷ್ಟು ಕಾರಲ್ಲಿ ಹೋಗ್ತೀವಿ, ಇಲ್ಲ ವೆಹಿಕಲಲ್ಲಿ ಹೋಗ್ತೀವಿ, ತಲೆ ಎತ್ತಿ ಕೂಡ ನಾವು ಸೂರ್ಯನ ನೋಡೋಕ್ಕಾಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಏನಾದ್ರು ತೊಂದರೆ ಆಗ್ತಿದೆಯಾ ಅಂದರೆ ಖಂಡಿತವಾಗ್ಲೂ ಆಗ್ತಾ ಇದೆ. ಎಲ್ಲೆಲ್ಲಿ ತೊಂದರೆ ಅಂದರೆ, ಮೆದುಳಿಗೆ, ಹಾರ್ಮೋನುಗಳಿಗೆ, ಮುಖ್ಯವಾಗಿ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಅಂತೀವಲ್ಲ ಅದು, ನಮ್ಮ ಮೆಟಬಾಲಿಸಮ್ಮು, ಎಲ್ಲದಕ್ಕೂ ನೇರವಾಗಿ ಇದರಿಂದ ತೊಂದರೆ ಆಗ್ತಾಯಿದೆ. ಏನಾಗುತ್ತೆ ಇವಾಗ ಅಂತಂದರೆ, ಮಾಮೂಲು ನಾವು ಒಂದು ಸೂರ್ಯನ ಬೆಳಕು ಅಂತಂದಾಗ
ಬೆಳಕನ್ನು ನಾವು ನೋಡಿದಾಗ ಏನಾಗುತ್ತೆ, ಆ ಬೆಳಕಿನ ಕಿರಣಗಳು ಏನಿರುತ್ತೆ ಅದು ನಮ್ಮ ರೆಟೆನಾಗೆ ಹೋಗುತ್ತೆ. ರೆಟೆನಾದಲ್ಲಿ ರಾಡ್ಸ್, ಕೋನ್ಸ್ ಮತ್ತು ಇಂಟ್ರೆನ್ಸಿಕಲಿ ಫೋಟೋ ಸೆನ್ಸಿಟಿವ್ ರೆಟೈನಲ್ ಗ್ಯಾಂಗ್ಲಿಯಾ ಅಂತ ಇದೆ. 3 ಥರದ ಜೀವಕೋಶಗಳಿದೆ. ರಾಡ್ ಜೀವಕೋಶಗಳು, ಕೋನ್ಸ್ ಅದು ರೆಸೆಪ್ಟಾರ್ಸ್, ಫೋಟೋ ರೆಸೆಪ್ಟಾರ್ಸ್ಗಳಂತ ಕರಿತೀವಿ, ಅವು ಜೀವಕೋಶಗಳೇ, ಅಂದರೆ ಮಾಡಿಫೈ ಆಗಿರೋ ಅಂಥದ್ದು. ನಮ್ಮ ಬೆಳಕನ್ನು ಕಣ್ಣಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಅಕ್ಷಿಪಟಲದ ಮೇಲೆ ಬಿದ್ದಾಗ ಅದನ್ನು ಪ್ರೋಸೆಸ್ ಮಾಡುವಂಥದ್ದು. ರಾಡ್ಸ್ಗಳು, ಕೋನ್ಸ್ ಫಾರ್ ಕಲರ್ಸ್ಗಳು, ಅದ ನಂತರ ಇಂಟ್ರೆನ್ಸಿಕಲಿ ಫೋಟೋ ಸೆನ್ಸಿಟಿವ್ ರೆಟೈನಲ್ ಗ್ಯಾಂಗ್ಲಿಯಾನ್ ಸೆಲ್ ಅಂತ ಇದೆ. ಇವುಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋಂಥದ್ದು. ಇದೇನಾಗುತ್ತೆ, 460 480 ನ್ಯಾನೋಮೀಟರ್ ಇದರಲ್ಲಿ ಬರುವಂತಹ ಏನು ಕಿರಣಗಳಿರುತ್ತೆ ಅದಕ್ಕೆ ಬಹಳ ಸುಲಭವಾಗಿ ಅದನ್ನು ಹೀರಿಕೊಳ್ಳುವಂತಹ ಶಕ್ತಿ ಇವುಗಳಿಗೆ ಹೊಂದಿದೆ. ಹಾಗಾಗಿ ಈ ಒಂದು ಕೃತಕ ಬೆಳಕು ಕಣ್ಣಿನ ಅಕ್ಷಿಪಟಲದ ಮೇಲೆ ಬಿದ್ದಾಗ ಇವೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಮೆಲನಾಪ್ಸಿನ್ ಅಂತ ಒಂದು ಪಿಗ್ಮೆಂಟ್ ಇದೆ. ಆ ಪಿಗ್ಮೆಂಟು ಇದನ್ನು ಕ್ಯಾಪ್ಚರ್ ಮಾಡುತ್ತೆ. ನಂತರ ಅದು ಪ್ರೊಸೆಸ್ ಮಾಡಿಬಿಟ್ಟು ಹೈಪೋಥಲಾಮಸ್ ಅಲ್ಲಿರುವಂತಹ SCN ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ ಒಂದಿದೆ. ಅದು ಒಂದು ನಿಜವಾಗ್ಲೂ ಅದ್ಭುತ. ಅದೇ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ. ಆಪ್ಟಿಕ್ ನರ್ವ್ ಮೇಲೆ ಇರುವಂತಹ ನ್ಯೂರಾನ್ ನರ್ವ್ಗಳ ಸಮೂಹ ಅಂತ ಅನ್ಬೋದು. ಇದು ಏನು ಕ್ಲೂ ಕೊಡುತ್ತೆ ಅಂದರೆ ಪೈನಿಯಲ್ ಗ್ಲ್ಯಾಂಡ್ಗೆ ಕ್ಲೂ ಕೊಡುತ್ತೆ. ಪೈನಿಯಲ್ ಗ್ಲ್ಯಾಂಡ್ಗೆ ಏನು ಕ್ಲೂ ಕೊಡುತ್ತೆ ಅಂದರೆ ರಾತ್ರಿ ಆಯಿತು, ನಿನ್ನ ಆ್ಯಕ್ಟಿವಿಟಿ ಶುರು ಮಾಡು ಅಂತ ಹೇಳುತ್ತೆ. ಆವಾಗ ಪೈನಿಯಲ್ ಗ್ಲ್ಯಾಂಡು ಮೆಲಟೋನಿನ್ ಅಂತ ಒಂದು ಮ್ಯಾಜಿಕ್ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಮೆಲಟೋನಿನ್ ಹೆಂಗಿದೆ ಅಂತಂದರೆ ಎಲ್ಲ ಕಾಯಿಲೆಗಳಿಗೂ ಮದ್ದು ಮೆಲಟೋನಿನ್. ಕ್ಯಾನ್ಸರ್ ಬರೆದಿದ್ದ ಹಾಗೆ ಇದು ಮಾಡುತ್ತೆ. ನರಕೋಶದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರಸ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಅದ್ಭುತವಾದ ಕೆಲಸಗಳನ್ನು ಮಾಡುವುದು. ರಿಪೇರ್ ಅಂತ ನಾವೇನು ಹೇಳ್ತೀವಿ, ಆ ರೆಸ್ಟ್ ಆ್ಯಂಡ್ ರಿಪೇರ್ ಅಂತ ಏನು ದೇಹ ಮಾಡುತ್ತೆ ಅದು ಬಹಳಷ್ಟು ರಿಪೇರ್ ಮಾಡುವಂಥದ್ದು ಮೆಲಟೋನಿನ್. ಅದು ಯಾರಲ್ಲಿ ಚೆನ್ನಾಗಿ ಬಿಡುಗಡೆಯಾಗುತ್ತೆ ಅಂತಹ ವ್ಯಕ್ತಿ ಅದ್ಭುತವಾದ ಆರೋಗ್ಯವನ್ನು ಹೊಂದಿರ್ತಾನೆ. ಇದು ನಿದ್ರೆಯಲ್ಲಿ ಬಿಡುಗಡೆಯಾಗುವಂಥದ್ದು, ಕತ್ತಲೆಯಲ್ಲಿ ಬಿಡುಗಡೆಯಾಗುವಂಥದ್ದು. ಇದಕ್ಕೆ ಸಿಗ್ನಲ್ ಬರಬೇಕಾಗಿರೋ ಅಂತಹದ್ದು ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಸಿಂದ. ಈ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಗೆಲ್ಲಿಂದ ಬರುತ್ತೆ ಅಂದರೆ ನಮ್ಮ ಫೋಟೋ ರೆಸೆಪ್ಟಾರ್ ಸೆಲ್ಸ್ಗಳು ಇದೆಯಲ್ಲ, ರೆಟೆನಾದಲ್ಲಿರುವಂಥ ಫೋಟೋ ರೆಸೆಪ್ಟಾರ್, ಅದೆಲ್ಲಿಂದ ಬರುತ್ತೆ, ನಮ್ಮ ಕಣ್ಣಿಗೆ ಬೆಳಕು ಬಿದ್ದಾಗ. ಯಾವಾಗ ಬೆಳಕು ಬೀಳ್ತಾನೆ ಇರುತ್ತೆ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಸು ಸಿಗ್ನಲ್ ಕೊಡೋದೇ ಇಲ್ಲ. ನೀವು ರಾತ್ರಿ ಎಷ್ಟೋ ಹೊತ್ತೇ ಆದ್ರೂ ನಿಮಗೆ ಬೆಳಕು ಬೀಳ್ತಾ ಇರುತ್ತೆ, ಆರ್ಟಿಫಿಷಿಯಲ್ ಲೈಟ್, ಅವಾಗೇನಾಗುತ್ತೆ ಅದು ಸಿಗ್ನಲ್ ಕೊಡಲ್ಲ, ಮೆಲನಿನ್ ಪಿಗ್ಮೆಂಟೇಷನ್ ಸೆಕ್ರೇಷನ್ ಆಗೋದೇ ಇಲ್ಲ. ಇದರಿಂದನೇ ಎಲ್ಲ ರೀತಿಯ ತೊಂದರೆಗಳಿಗೂ ಮೂಲ ಇದೆ. ಹಾಗಾಗಿ ಕೃತಕ ಬೆಳಕು ನಮ್ಮ ಮೆಲಟೋನಿನ್ ಮೇಲೆ ಡೈರೆಕ್ಟಾಗಿ ಮೆಲಟೋನಿನ್ ಸೆಕ್ರೇಷನ್ನು ಅದು ಬಿಡುಗಡೆ ಆಗದಿದ್ದ ಹಾಗೆ ತಡೆಗಟ್ಟೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳಿದೆ ನಾನು. ಮೆಲಟೋನಿನು ದೇಹದಲ್ಲಿ ಬಿಡುಗಡೆಯಾಗುವಂತಹ ಬಹಳಷ್ಟು, ಅದರಲ್ಲೂ ಮೆದುಳು, ಹೃದಯ ಇಂಥ ಕಡೆ ಬಿಡುಗಡೆಯಾಗುವ ನಮ್ಮ ಯಾವುದು ವಿಷಗಳು ಅಂತಿದೆ ಅದನ್ನು ನಿರ್ವಿಷಯುಕ್ತ ಮಾಡೋದು. ರಿಪೇರ್, ಬೆಳಗಿನ ಹೊತ್ತು ಏನೇನು ನಿಮ್ಮ ದೇಹಕ್ಕೆ ಡ್ಯಾಮೇಜ್ ಆಗಿರುತ್ತೆ ಎಲ್ಲ ಡ್ಯಾಮೇಜನ್ನು ರಿಪೇರ್ ಮಾಡೋದು ನಿದ್ರೆ ಮಾಡಿದಾಗ ಮಾತ್ರ. ನಿದ್ರೆಯಲ್ಲಿ ಸುಮಾರು ನಿಮಗೆ 12 ಥರದ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಗ್ರೋತ್ ಹಾರ್ಮೋನು ಆವಾಗಲೇ ರಿಲೀಸ್ ಆಗೋಂಥದ್ದು. ಗ್ರೋತ್ ಹಾರ್ಮೋನ್ ರಿಲೀಸ್ ಆದಮೇಲೆ ಅದು IGF-1 ಆ್ಯಕ್ಟಿವೇಟ್ ಮಾಡುತ್ತೆ. ಆವಾಗ ನಿಮ್ಮ ಸೆಲ್ಗಳು ಡಿವೈಡ್ ಆಗೋದು, ಪ್ರಾಲಿಫರೇಷನ್, ಡಿಫ್ರೆನ್ಸಿಯೇಷನ್, ಆಮೇಲೆ DNA ಡ್ಯಾಮೇಜ್ಗಳು ಸರಿ ಮಾಡೋದು, ಎಲ್ಲ ರಿಪೇರು ರಾತ್ರಿ ಹೊತ್ತೇ ಮಾಡೋದು. ಏನೇನು ಬೆಳಗಿನ ಹೊತ್ತು ಡ್ಯಾಮೇಜ್ ಆಗಿರುತ್ತೆ ಎಲ್ಲ ರಾತ್ರಿ ರಿಪೇರ್ ಆದರೆ ಬೆಳಗ್ಗೆ ನೀವು ಎದ್ದಾಗ ಫ್ರೆಶ್ ಆಗಿ ಆರಾಮಾಗಿರ್ತೀರ. ಅದಕ್ಕೆ ವೈದ್ಯರು ಹೇಳೋದು ನಿದ್ರೆ ಮಾಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ನಿದ್ರೆ ಈಗ ನೋಡಿ ಪ್ರತಿಯೊಬ್ಬ ವೈದ್ಯ ಹೇಳೋಂಥದ್ದು 6ರಿಂದ 7 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ನೀವು ಅಂತ. ಇವಾಗ ಏನಾಗಿದೆ, ನಮಗೆ ನಿದ್ರೆ ಕಮ್ಮಿ ಆಗ್ತಾ ಇದೆ, ಕೆಲಸ ಜಾಸ್ತಿ ಆಗ್ತಿದೆ. ರಾತ್ರಿ ಹೊತ್ತು ಕೆಲಸ ಮಾಡೋ ಅಂಥದ್ದು, ಮನೆಗೆ ಬಂದ ಮೇಲೆ ಆವಾಗಲೂ ಕೆಲಸ ಮಾಡೋ ಅಂಥದ್ದು. ಕೆಲವರು ಆನ್ಲೈನ್ ಮೀಟಿಂಗ್ಗಳು ರಾತ್ರಿ ಎಲ್ಲ ಮಾಡ್ತಾ ಇರ್ತಾರೆ. MNC ಅವರೆಲ್ಲ ಆನ್ಲೈನ್ ಮೀಟಿಂಗು, ನಿದ್ರೆ ಹೋಯ್ತಲ್ಲಿ. ನಿಮಗೆ ಮೆಲಟೋನಿನ್ ಸೆಕ್ರೇಷನ್ ಹೇಗಾಗುತ್ತೆ, ನೀವು ಆವಾಗ ಸಪ್ಲಿಮೆಂಟ್ಸ್ಗಳು ತಗೋಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ. ಇದು ಬಹಳ ಮೆಲನಾಪ್ಸಿನ್ ಅನ್ನುವ ಪಿಗ್ಮೆಂಟೇಷನಿಂದ ಇದು ಬಹಳ ಮುಖ್ಯವಾಗಿ ನಡೆಯುವಂಥ ಕ್ರಿಯೆ. ನಂತರ ಈ ಆರ್ಟಿಫಿಷಿಯಲ್ ಲೈಟ್ ಇದ್ದಾಗ ನಿದ್ರೆ ಬರಲ್ಲ. ನಿದ್ರೆ ಇಲ್ಲದಿದ್ದಾಗ ಏನು ತೊಂದರೆ ಆಗುತ್ತೆ ಅಂತಂದರೆ ನಿಮ್ಮ ರೆಮ್ ಸ್ಲೀಪ್ ಅಂತೀವಿ, ಅದು ತುಂಬ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ರ್ಯಾಪಿಡ್ ಐ ಮೂಮೆಂಟು, ಆಮೇಲೆ ಡೀಪ್ ಸ್ಲೀಪು ಸರಿಯಾಗಿ ನಿಮಗೆ ಆಗೋದಿಲ್ಲ. ಡೀಪ್ ಸ್ಲೀಪು ಸರಿಯಾಗಿ ಆಗದೇ ಇರೋದ್ರಿಂದ ನಿಮಗೆ ಒಳ್ಳೆ ನಿದ್ರೆ ಆಗದಿದ್ದಂತಹ ಸಂದರ್ಭದಲ್ಲಿ ಆಂಗ್ಸೈಟಿ ಶುರುವಾಗುತ್ತೆ. ಡಿಪ್ರೆಷನ್ನು ಸಹ ನಿದ್ರೆಯಿಂದನೇ ಉಂಟಾಗುವಂಥ ತೊಂದರೆಗಳು. ನಿದ್ರೆ ಸರಿಯಾಗಿ ಯಾವಾಗ ಆಗೋದಿಲ್ಲ ಡಿಪ್ರೆಷನ್ನ ಬರುತ್ತೆ, ಆಂಗ್ಸೈಟಿ ಆಗುತ್ತೆ, ಇರಿಟೇಷನ್ನು. ಈಗ 1-2 ದಿನ ಸರಿಯಾಗಿ ನಿದ್ರೆ ಮಾಡಲಿಲ್ಲ, ನೀವು ಯಾವ ಥರ ಹುಚ್ಚರಂಗೆ ಆಡ್ತಾ ಇರ್ತಾರೆ, ಇರಿಟೇಷನ್ ಆಗ್ತಾ ಇರುತ್ತೆ, ಗೊತ್ತಾಗೋದಿಲ್ಲ ಅವ್ರಿಗೆ ಏನಕ್ಕೆ ಹಂಗೆ ಆಗ್ತಿದೆ ಗೊತ್ತಾಗ್ತಿಲ್ಲ.
ಗೊತ್ತಾಗ್ತಿಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಿದ್ರೆ ಸರಿಯಾಗಿ ಇಲ್ಲದಿದ್ದಂತಹ ತೊಂದರೆ. ಇದರ ಜೊತೆಗೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹಿಂದೆ ಒಂದು ನಾನು ನಿದ್ರೆ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಸರ್ಕ್ಯುಲೇಷನ್ ಜೊತೆ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇದೆ. ಲಿಂಫ್ಯಾಟಿಕ್ ಸಿಸ್ಟಮ್ ಕೆಲಸ ಏನು ಅಂತ ಅಂದರೆ, ದೇಹದಲ್ಲಿ ಎಲ್ಲೆಲ್ಲಿ ವಿಷ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಇದು ಕಾರ್ಪೊರೇಷನ್ ಥರ ರಾತ್ರಿ ಹೊತ್ತೆಲ್ಲ ಊರನ್ನ ಕ್ಲೀನ್ ಮಾಡುತ್ತಲ್ಲ, ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಮಾಡೋದದೇ. ಎಲ್ಲ ಜೀವಕೋಶಗಳಲ್ಲಿರುವ ವಿಷಗಳನ್ನು, ಬೇಡದ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಅದನ್ನು ದೇಹದಿಂದ ಹೊರ ಹಾಕುವಂಥ ಕೆಲಸ ಮಾಡೋದು. ಪ್ರಮುಖವಾಗಿ ನಿದ್ರೆ ಡ್ಯಾಮೇಜ್ ಮಾಡೋದು ಮೆದುಳನ್ನು. ಯಾರು ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ, ಲಿಂಫ್ಯಾಟಿಕ್ ಸಿಸ್ಟಮ್ಮು ಸರಿಯಾಗಿ ಅದಕ್ಕೆ ನಾವು ಆ್ಯಕ್ಟಿವೇಟ್ ಮಾಡೋಕ್ಕೆ ಸಮಯನೇ ಕೊಡ್ತಾ ಇಲ್ಲ ನಾವು. ಅವಾಗೇನಾಗುತ್ತೆ, ಮೆದುಳಿನಲ್ಲಿ ಡೆಪಾಸಿಟ್ ಆಗುವಂತಹ ಈ ವಿಷಯಗಳನ್ನು ಕೆಲವು ಅಮೆಲಾಯ್ಡ್ ಪ್ಲೇಕ್ಸ್ ಅಂತೀವಿ, ಟಾಪ್ ಪ್ರೋಟೀನ್, ಅಮೆಲಾಯ್ಡ್ ಪ್ರೋಟೀನ್, ಕೆಲವೊಂದು ಪ್ರೋಟೀನ್ಗಳು ಬಿಡುಗಡೆ ಆಗುತ್ತಲ್ಲ, ಅದರಲ್ಲಿ ಕೆಲವು ಅಬ್ನಾರ್ಮಲ್ ಪ್ರೋಟೀನ್ಗಳಿರುತ್ತೆ. ಈಗ ನಮ್ಮ ದೇಹದಲ್ಲಿ ದಿನ ಬಿಡುಗಡೆ ಆಗಬೇಕಾದ್ರೆ ಕೆಲವು ಅಬ್ನಾರ್ಮಲ್ ಪ್ರೋಟೀನ್ ಬಿಡುಗಡೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಅಡುಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತಲ್ವ, ತಳ ಇದಾಗಿರೋ ಅಂಥದ್ದು ಏನೋ ಅದು. ಆ ಥರ ಈ ಪ್ರಾಸೆಸ್ ನಡಿಬೇಕಾದ್ರೆ ಒಂದಷ್ಟು ವಿಷಯಗಳು, ಒಂದಷ್ಟು ಬೇಡದವು ಬಿಡುಗಡೆ ಆಗುತ್ತೆ, ಅಬ್ನಾರ್ಮಲ್ ಪ್ರೋಟೀನ್. ಈ ಅಬ್ನಾರ್ಮಲ್ ಪ್ರೋಟೀನನ್ನು ದೇಹದಿಂದ ಹೊರಹಾಕುವಂಥದ್ದು ಲಿಂಫ್ಯಾಟಿಕ್ ಸಿಸ್ಟಮ್. ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ ಅದು ರಾತ್ರಿ ಮಲಗಿದಾಗಲೇ ಇದೆಲ್ಲ ಆ್ಯಕ್ಟಿವೇಟ್ ಆಗೋದು, ನಿದ್ರೆ ಮಾಡಿದಾಗ ಇದೆಲ್ಲ ಆ್ಯಕ್ಟಿವೇಟ್ ಆಗೋಂಥದ್ದು. ಅದು ಆಗದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ, ಈ ಒಂದು ವಿಷಯಗಳು ಏನಿರುತ್ತೆ ಅದು ಮೆದುಳಿನಲ್ಲೇ ನರಕೋಶದಲ್ಲಿ ಡೆಪಾಸಿಟ್, ಅಮೆಲಾಯ್ಡ್ ಪ್ಲೇಕ್ಸ್ ಅಂತ ಕರಿತೀವಿ. ಆ ಪ್ಲೇಕ್ಸ್ಗಳು ಡೆಪಾಸಿಟ್ ಆಗುತ್ತೆ. ಅದು ಯಾವಾಗ ಡೆಪಾಸಿಟ್ ಆಗುತ್ತೆ, ಆ ನರಕೋಶಗಳನ್ನು ನಾಶ ಆಗುವಾಗೆ ಅದು ಮಾಡುತ್ತೆ. ಹಾಗಾಗಿ ನಿದ್ರೆ ಬಹಳ ಮುಖ್ಯ. ಬೆಳಕಿರಬಾರ್ದು, ಕೃತಕ ಬೆಳಕು ಇದ್ದಾಗ ನಿದ್ರೆ ಬರೋದಿಲ್ಲ. ನಿದ್ರೆ ಸರಿಯಾಗಿ ಮಾಡದೇ ಇದ್ದಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಲ್ಲ. ಅದು ಆ್ಯಕ್ಟಿವೇಟ್ ಆಗಲಿಲ್ಲ ಅಂದರೆ ಅಮೆಲಾಯ್ಡ್ ಪ್ಲೇಕ್ಸ್ಗಳನ್ನು ಅದು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ನಾವು ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಇದರ ಜೊತೆಗೆ ಮಕ್ಕಳಲ್ಲಿ ಈ ಕಣ್ಣಲ್ಲಿ ಫಿಲ್ಟ್ರಿಂಗ್ ಸಿಸ್ಟಮ್ ಇದೆಯಲ್ಲ, ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಿರೋದಿಲ್ಲ. ದಯವಿಟ್ಟು ಎಲ್ಲ ಪೋಷಕರು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನು ಕೊಟ್ಟು ಕೂರಿಸ್ಬೇಡಿ. ಏನಾಗ್ತಾ ಇದೆ, ಅಳ್ತಾರೆ ಮಕ್ಕಳು ಮೊಬೈಲ್. ನಮ್ಮ ರಿಲೇಷನಲ್ಲೇ ಆ ಮಗು ಅಳ್ತಾ ಇದೆ, ಅವ್ರ ಅಜ್ಜಿ ಮೊಬೈಲ್ ಫೋನ್ ಕೊಟ್ಟರು, ನಾನು ಸಣ್ಣ ಮಗು ಅದಕ್ಕೆ ಯಾಕೆ ಕೊಡ್ತೀರ ಅಂದರೆ, ಅಯ್ಯೋ ಅಳ್ತಾನೆ ಬಿಡಿ, ಇಟ್ಕೊಂಡು ಆಟ ಆಡಲಿ. ಅಲ್ಲ, ಈ ಥರ ಆದರೆ ಹೇಗೆ ನಿಮ್ಮ ಸಂತತಿ, ನಿಮ್ಮ ಇದನ್ನು ನೀವೇ ಹಾಳು ಮಾಡ್ತಾ ಇರೋದು. ನಿಮಗೆ ಗೊತ್ತಿಲ್ಲ, ಏನೇನು ಮೊಬೈಲ್ ಕೊಟ್ಟು ಸಮಾಧಾನ ಆಗ್ಬೋದು, ನಿಮ್ಮ ಕೆಲಸ ನೀವು ಮಾಡ್ಕೊತಾ ಇರ್ಬೋದು, ಅದರ ಕಾನ್ಸಿಕ್ವೆನ್ಸು ಮುಂದಿನ ದಿನದಲ್ಲಿ ಏನು ಅಂದರೆ ನೀವೇ ಅನುಭವಿಸ್ತೀರ ಅದನ್ನು. ಆ ಥರ ಈಗ ಫಿಲ್ಟ್ರಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಮಕ್ಕಳದು ದೊಡ್ಡವ್ರದ್ಕಿನ್ನ ಲೆನ್ಸು ಅದೆಲ್ಲ ಇನ್ನೂ ಸರಿಯಾಗಿ ಡೆವಲಪ್ ಆಗದೇ ಇರೋದ್ರಿಂದ ಆ ಒಂದು ಕಿರಣಗಳು, ಈ ಕೃತಕ ಕಿರಣಗಳು ಏನಿರುತ್ತೆ ಅದು ಕಣ್ಣಿನಲ್ಲಿ ಬಿದ್ದಾಗ ಅದರಿಂದ ಮುಂದಿನ ದಿನದಲ್ಲಿ ಕ್ಯಾಟ್ರಾಕ್ಟ್. ಈಗ ನೋಡಿ, ಮೊದಲು ಕ್ಯಾಟರಾಕ್ಟ್ ಅಂದರೆ ಯಾವಾಗ ಬರ್ತಾಯಿತ್ತು, ತುಂಬ ವಯಸ್ಸಾದ ಮೇಲೆ ಕಣ್ಣು ಪೊರೆ ಬರ್ತಾ ಇದೆ. ಇವಾಗ ಕೇಳಿ ನೋಡಿ ಎಷ್ಟು ಅವೆಲ್ಲ ಪ್ರಿಪೋನ್ ಆಗ್ತಾ ಇದೆ. ಈ ಪ್ರಾಸೆಸ್ಗಳು ಏನಿದೆ ಅದು ಪ್ರಿಪೋನ್ ಆಗ್ತಾ ಇದೆ. ಕೂದಲು ನೆರೆ ಆಗೋಂಥದ್ದು, ಕಣ್ಣು ಕ್ಯಾಟ್ರಾಕ್ಟ್ ಬರೋಂಥದ್ದು, ಇದೆಲ್ಲ ಏಜಿಂಗ್ ರಿಲೇಟೆಡ್ ಪ್ರಾಸೆಸ್. ಇದು ಏನಕ್ಕೆ ಈ ಥರ ಅಂತಂದರೆ, ಕೃತಕ ಬೆಳಕಿಗೆ ಹೆಚ್ಚು ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಹಾಗಾಗಿ ಈ ಫಿಲ್ಟ್ರಿಂಗ್ ಸಿಸ್ಟಮು ಚೆನ್ನಾಗಿ ಇಲ್ಲದ ಕಾರಣ ಏನಾಗುತ್ತೆ, ಬಹಳ ಬೇಗ ಆ ಮಕ್ಕಳು ನಾನಾ ರೀತಿಯ ಕಣ್ಣಿದ್ದು ಮಯೋಪಿಯಾ ಅಂತಂತೀವಿ ನೋಡಿ, ಕಣ್ಣಿನ ತೊಂದರೆಗಳು, ಇವಕ್ಕೆ ಬಹಳ ಬೇಗ ಡ್ರೈ ಐಸ್ ಆಗ್ಬೋದು. ಕಣ್ಣಿನ ತೊಂದರೆಗಳಿಗೆ ತುಂಬ ಕಾಮನ್ ಆಗ್ತಾ ಇದೆ. ಡ್ರೈ ಐಸ್ ಎಲ್ಲ ಈಗ ತುಂಬ ಕಾಮನ್. ಏನಕ್ಕೆ ಅಂತಂದರೆ, ತುಂಬ ಈ ಆರ್ಟಿಫಿಷಿಯಲ್ ಲೈಟ್, ಬರೀ ನಾನು ಮೊಬೈಲ್ ಮಾತ್ರ ಹೇಳ್ತಿಲ್ಲ, ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಸ್ಟ್ರೀಟ್ ಲೈಟ್ ಆಗ್ಬೋದು, LED ಅತಿ ಹೆಚ್ಚು ಬೆಳಕನ್ನು ನಾವು ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಉಂಟಾಗುತ್ತಿರುವಂತಹ ತೊಂದರೆಗಳಿವು. ಮತ್ತು ಕ್ಯಾನ್ಸರ್ಗೂ ಸಹ ದೇ ಆರ್ ಪ್ರೋನ್ ಫಾರ್ ಕ್ಯಾನ್ಸರ್. ಈಗ ನಾನು ಹೇಳಿದೆ, ಈ ನಮ್ಮ ಮೆಲಟೋನಿನ್ ಏನಿದೆ ಅದು ಕ್ಯಾನ್ಸರ್ನ ತಡೆಗಟ್ಟುವಂಥ ಶಕ್ತಿ ಹೊಂದಿದೆ ಅಂತ. ಅದೇ ಬಿಡುಗಡೆ ಆಗಲಿಲ್ಲ ಅಂದಾಗ ನಿಮಗೆ DNA ಡ್ಯಾಮೇಜ್ಗಳು ಜಾಸ್ತಿ ಆಯಿತು. ಹಿಂದಿನ ಕಾಲದಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ, ಎಷ್ಟೊತ್ತಿಗೆ ಮಲಗ್ತಾ ಇದ್ವು ನಾವು ಅಂದರೆ, ನಾವು ಮೊದಲು ನಾನು ತುಂಬ ಪುಟ್ಟವಳಿದ್ದಾಗ ನಾವು ಸೋಮವಾರಪೇಟೆ ಅಂತ ಕೂರ್ಗಿದೆಯಲ್ಲ ಕೊಡಗಿನಲ್ಲಿ, ಸೋಮವಾರಪೇಟೆ ಅಂತ ಒಂದು ಊರಿದೆ. ಅಲ್ಲಿ ಒಂದು ಎಸ್ಟೇಟಲ್ಲಿ ಒಂದು ಮನೇಲಿದ್ವು ನಾವು. 6 ಗಂಟೆ ಆಗೋಷ್ಟೊತ್ತಿಗೆ ಅಲ್ಲಿ ಎದುರುಗಡೆ ಮಾಲಾಂಬಿ ಅಂತ ಒಂದು ಫಾರೆಸ್ಟ್ ಇತ್ತು, ಅದು ಅಬ್ಬೂರು ಕಟ್ಟೆ ಅಂತ ಊರ ಹೆಸರು. ಅಲ್ಲಿ ಒಂದು ಎಸ್ಟೇಟಲ್ಲಿ ಒಂದು ಮನೆಯಲ್ಲಿ ನಾವಿದ್ದಿದ್ದು. ನಮ್ಮ ತಂದೆ ಅಲ್ಲೇ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ತುಂಬ ಪುಟ್ಟವಳು. 5:30 6 ಗಂಟೆಗೆ ನರಿಗಳು ಕೂಗೋದು.
ಬೆಳಗ್ಗೆ ಸಂಜೆ ರಾತ್ರಿ 6 ಗಂಟೆ ಅಷ್ಟೊತ್ತಿಗೆ ಫುಲ್ ಕತ್ಲಾಗೋದು. ಅಷ್ಟೊತ್ತಿಗೆ ಆಗಲೇ 6-7 ಗಂಟೆಗೆ ಎಲ್ಲರೂ ನಿದ್ರೆ ಅಂದರೆ ನಿದ್ರೆ ಅಲ್ಲದೆ ಹೋದ್ರೂ ರೇಡಿಯೋದಲ್ಲಿ ಯಾವುದೋ ಒಂದು ಸ್ಟೇಷನಲ್ಲಿ ಏನೋ ಒಂದಷ್ಟು ಬರ್ತಾಯಿತ್ತು, ಅದು ಹಾಕೊಂಡು 8-9 ಗಂಟೆಗೆ ನಿದ್ರೆ. ಒಂಥರ ಗಾಢವಾದ ಕತ್ಲವಾಗ, ಲೈಟ್ಸ್ ಇಲ್ಲ, ಏನಿಲ್ಲ. ಲೈಟ್ ಎಲ್ಲೋ ಇತ್ತು, ತುಂಬ ಕಮ್ಮಿ, ಅದೆಲ್ಲೋ ಅದು ಹೆಂಗೆ ಅಂದರೆ ವೋಲ್ಟೇಜ್ ಇರಲ್ವಲ್ಲ, ಹಿಂಗೆ ಒಂದು ಮಿಣ ಅಂತ ಇರುತ್ತೆ ನಿದ್ರೆ. ಇದು ಮೊದಲೆಲ್ಲ ಈ ಥರನೇ ಪರಿಸ್ಥಿತಿ ಇದು. ಇವಾಗ ನೀವು ಹೇಳಿದಾಗೆ ಮಧ್ಯರಾತ್ರಿ ಆದ್ರೂ ನಿಮಗೆ ಬೆಳಕೋ ಅಥವಾ ರಾತ್ರಿನೋ, ಕೆಲವು ಆಫೀಸ್ಗಳಲ್ಲಿ ಆ ಥರನೇ ಇರುತ್ತೆ. ಈಗ MNC ಅಂತಂದಾಗ ರಾತ್ರಿ ಕೆಲಸ ಮಾಡೋರಿಗೆ ನಾವು ನ್ಯೂಸ್ ಚಾನಲ್ಗಳಲ್ಲಿ 24 ಅವರ್ಸ್ ಕೆಲಸ ಮಾಡ್ತೀವಿ. ಈಗ ನೋಡಿ, ನಿಮ್ಗೆ ಈಚೆ ಬಂದಾಗಲೇ ಗೊತ್ತಾಗೋದು ಎಷ್ಟೋ ತನಕ ಕೆಲಸ. ಇವಾಗ ಏನಾಗುತ್ತೆ, ಸೆರೋಟೋನಿನ್ ಡೋಪಮೈನ್ ವೇರಿಯೇಷನ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಬರೀ ಮೆಲಟೋನಿನ್ ಅಲ್ಲ, ಸೆರೋಟೋನಿನ್ ಹಾರ್ಮೋನು, ಡೋಪಮೈನ್ ಹಾರ್ಮೋನು, ಇದ್ರ ಇಂಬ್ಯಾಲೆನ್ಸ್ಗಳ ಶುರುವಾಗುತ್ತೆ. ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸು ಶುರುವಾಗುತ್ತೆ. ರಾತ್ರಿ ಮಲಗಿದಾಗ ಬಿಡುಗಡೆ ಆಗುವ ಹಾರ್ಮೋನ್ ಯಾವುದು ಬಿಡುಗಡೆ ಯಾವುದೂ ಆಗ್ತಾ ಇಲ್ಲ. ಬೆಳಗಿಂದೇ ಜಾಗೃತವಾಗಿರುತ್ತೆ. ಕೃತಕ ಬೆಳಕಿನಿಂದ ಇನ್ನೊಂದೇನು ಅಂತಂದರೆ, ನಿಮಗೆ ದೇಹ ಏನು ಸೆನ್ಸ್ ಮಾಡುತ್ತೆ ಅಂದರೆ, ಲೈಟ್ ನೋಡೋವರೆಗೂ ನಿನಗೆ ಹಗಲು ಅಂತಲೇ ಸೆನ್ಸ್ ಮಾಡುತ್ತೆ. ನಮ್ಮ ಮೆದುಳಿಗೆ ಇನ್ನೂ ಗೊತ್ತಿಲ್ಲ ವಾತಾವರಣ ಚೇಂಜ್ ಆಗಿದೆ ಅಂತ, ಅದಕ್ಕೆ ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದರೆ ಇನ್ನೂ ಒಂದು 1000 ವರ್ಷಗಳಾಗಬೇಕು ಮೆದುಳಿನ ಒಂದು ಬದಲಾವಣೆ. ಅದೇನು ಅಂದ್ಕೊಂಡಿದೆ ಅಂದರೆ, ಬೆಳಕಿದೆ ಅಂದರೆ ಡೇ ಟೈಮ್. ಯಾಕೆಂದರೆ ಇದು ಬೆಳಕು ಶುರುವಾಗಿ 100 ವರ್ಷ ಕೂಡ ಆಗಿಲ್ಲ. ಹೀಗಾಗಿ ನಮ್ಮ ಊರುಗಳಲ್ಲೂ ಕೂಡ, ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಹೇಳ್ತಿದ್ದು, ಲೈಟ್ ಬಂತು ನಮ್ಮ ಮನೆಗೆ ಆ ವಯಸ್ಸಲ್ಲಿ ಬಂತು ಅಂತೇಳಿ. ನಮ್ಮ ತಂದೆ ತಾಯಿ ಮದುವೆ ಟೈಮಲ್ಲಿ ಯಾವಾಗೋ, ಅದಕ್ಕೆ ಮುಂಚೆ ಕರೆಂಟೇ ಇರಲಿಲ್ಲ ಮನೆ ಇಲ್ಲ. ಸೊ ಹೀಗಾಗಿ ಒಂದು 50-60 ವರ್ಷದ ಒಂದು ಇತಿಹಾಸ. ಹೌದು. ನಾವು ಆಮೇಲೆ ಈ LED-ಗಳು, ಈ ಲೈಟ್ಗಳು, ಇದೆಲ್ಲ ಲೈಟ್ಗಳನ್ನ ನೋಡಿದೊಂದು 20 ವರ್ಷದ ಇತಿಹಾಸ. ಹೌದು. ಸೊ ಹೀಗಾಗಿ ಕಣ್ಣಿಗೆ ಮೆದುಳಿಗೆ ಇನ್ನೂ ಅರ್ಥ ಇನ್ನೂ ತುಂಬ ಬೇಕದು. ಮೆದುಳಿಗೆ ಅರ್ಥ ಆಗಬೇಕು ಅಂದರೆ ಬೇಕು, ತುಂಬ 1000 ವರ್ಷಗಳೇ ಬೇಕು. ಅದು ಬರೀ 100 ವರ್ಷಗಳಿಗೆ ಮೊದಲು ಚೇಂಜ್ ಮಾಡ್ಕೊಳ್ಳಲ್ಲ. ಏನಂತ ಅನ್ಕೊಳ್ಳುತ್ತೆ ಅಂದರೆ, ಇನ್ನು ಬೆಳಗ್ಗೆ ಅಂತ ಅನ್ಕೊಳ್ಳುತ್ತೆ. ಸೊ ದೇಹದ ಎಲ್ಲ ಕ್ರಿಯೆಗಳು ಬೆಳಗಿನ ಹೊತ್ತು ಯಾವ್ದು ಆ್ಯಕ್ಟಿವೇಟ್ ಆಗಬೇಕು ಅದೆಲ್ಲ ಹಾಗೆ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಯಿತು. ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ, ಮಲಗಿದಾಗ ಕಾರ್ಟಿಸಾಲ್ ಕಮ್ಮಿ ಆಗುತ್ತೆ, ಬೆಳಗಿನ ಹೊತ್ತು ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ. ಸೊ ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, ಹೃದಯಕ್ಕೆ ತೊಂದರೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ, ಮಸಲ್ಲಿದ್ದು, ಇವೆಲ್ಲ ಕಾರ್ಟಿಸಾಲಿಂದ ತೊಂದರೆಗಳು ಹೇಳಿದ್ದೀನಿ ನಾನು ಹಿಂದೆ, ಬೇಕಾದಷ್ಟು ಎಲ್ಲದನ್ನು ಹೇಳ್ತಾ ಬಂದಿದ್ದೀವಿ. ಈ ಥರದ ತೊಂದರೆಗಳು ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಜಾಗೃತ ಆಯಿತು. ಇನ್ಸುಲಿನ್ನು ಹಾಗೆ ಉಳ್ಕಂತು. ಇನ್ಸುಲಿನ್ನು ಸೆನ್ಸಿಟಿವಿಟಿನೂ ಇದೆ. ಈ ಥರ ಬೆಳಗಿನ ಹೊತ್ತು ನಿಮಗೆ ಯಾವ್ಯಾವುದು ನಿಮಗೆ ಆ್ಯಕ್ಟಿವೇಟ್ ಆಗಬೇಕೋ ಎಲ್ಲ ಮಧ್ಯರಾತ್ರಿ ಆದರೂ ಆ್ಯಕ್ಟಿವೇಟ್ ಆಗಿರುತ್ತೆ. ರೆಸ್ಟ್ ಮೋಡ್ಗೆ, ರೆಸ್ಟ್ ಆ್ಯಂಡ್ ರಿಪೇರ್ ಮೋಡ್ಗೆ ಬಾಡಿ ಹೋಗೋದೇ ಇಲ್ಲ. ರೆಸ್ಟ್ ಆ್ಯಂಡ್ ರಿಪೇರ್ ಮೋಡ್ಗೆ ನಾವು ಹೋಗಲೇಬೇಕು. ಆವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಆ ಮೋಡ್ಗೆ ನೀವು ಹೋಗಲ್ಲ, ನಿಮ್ಮದು ಎಲ್ಲದೂ ಆ್ಯಕ್ಟಿವಿಟಿ ಹಾಗೆ ನಡೀತಾ ಇದೆ ಅಂದರೆ ಬಹಳ ಬೇಗ ಎಲ್ಲ ದೇಹದ ಎಲ್ಲ ಅಂಗಾಂಗಗಳು ಹಾಳಾಗುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಇದು ಬಹಳ ಮುಖ್ಯವಾಗಿ ಎಲ್ಲರಿಗೂ ತೊಂದರೆ ಉಂಟು ಮಾಡ್ತಿರೋದು. ಜೊತೆಗೆ ಸರ್ಕ್ಯಾಡಿಯಲ್ ರಿದಮ್ ಅಂತ ಇದೆ ದೇಹದಲ್ಲಿ. ಕ್ಲಾಕ್ಗಳಿದೆ. ಏನು ಅದ್ಭುತ ಅಂದರೆ, ಬರೀ ನಾವು ಒಂದು ಕ್ಲಾಕ್ ನೋಡ್ಕೊಂಡು ದಿನದ 24 ಗಂಟೆ ಅಂತೀವಿ. ದೇಹಕ್ಕೊಂದು ಕ್ಲಾಕ್ ಇದೆ. ಆ ಕ್ಲಾಕಿಗೆ ಅನುಗುಣವಾಗಿ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಸರ್ಕ್ಯಾಡಿಯಲ್ ರಿದಮ್ ಅಂದರೆ ದೈನಂದಿನ ಲಯ ಅಂತೀವಿ. ದೈನಂದಿನ ಲಯ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂದರೆ, ಬೆಳಗಿನ ಹೊತ್ತು ನಿಮಗೆ ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ಬಿಡುಗಡೆ ಆಗುತ್ತೆ, ಇನ್ಸುಲಿನ್ ಜಾಸ್ತಿ ಇರುತ್ತೆ, ರಾತ್ರಿ ಹೊತ್ತು ಅವೆಲ್ಲ ಕಮ್ಮಿ ಆಗುತ್ತೆ. ದೈನಂದಿನ ಲಯ, ಹೃದಯಕ್ಕೊಂದು ಕ್ಲಾಕು, ಲಿವರ್ಗೊಂದು ಕ್ಲಾಕು, ಪ್ಯಾನ್ಕ್ರಿಯಾಕ್ಕೆ ಕ್ಲಾಕು, ಮೆದುಳಿಗೆ ಕ್ಲಾಕು, ಮೈಕ್ರೋ ಕ್ಲಾಕ್ಗಳು, ಅದರಲ್ಲಿರುವ ಜೀವಕೋಶಗಳಿಗೆ ಒಂದೊಂದು ಕ್ಲಾಕು, ಮೈಕ್ರೋ ಕ್ಲಾಕ್ಗಳು ಎಲ್ಲ ಸಿಂಕ್ರನೈಸ್ ಆಗಿ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತದು. ಹಾಗಾಗಿ ಇಲ್ಲಿ ಒಂದಷ್ಟು ಜೀನ್ಸ್ ಇದೆ. ಪರ್ ಅಂತ ಒಂದು ಜೀನು, ಕ್ರೈ, ಕ್ಲಾಕ್ ಅಂತ, CLOCK ಕ್ಲಾಕ್ ಅಂತ ಅದ್ರ ಹೆಸರು, PR ಪರ್, CRY ಕ್ರೈ, BAML1 ಜೀನು, ಇವೆಲ್ಲ ಜೀನ್ಸ್ಗಳ ಹೆಸರು. ಒಂದಷ್ಟು ಜೀನು ಬೆಳಗಿನ ಹೊತ್ತು ಒಂಥರ ಕೆಲಸ ಮಾಡುತ್ತೆ, ರಾತ್ರಿ ಹೊತ್ತು ಒಂಥರ ಶಿಫ್ಟಿಂಗ್. ಅವು ಬೆಳಗಿನ ಹೊತ್ತು ಬೇರೆ ಥರ ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಬೇರೆ ಥರ ಕೆಲಸ ಮಾಡುತ್ತೆ. ಡಬಲ್ ಶಿಫ್ಟ್. ಬೆಳಗ್ಗೆದ್ದು ಬೇರೆ ಥರ ಕೆಲಸ, ರಾತ್ರಿ ಬೇರೆ. ಬೆಳಗಿನ ಹೊತ್ತು ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ, ರಾತ್ರಿ ಹೊತ್ತು ಕಮ್ಮಿ ಮಾಡುತ್ತೆ. ಕಾರ್ಟಿಸಾಲ್ ಜಾಸ್ತಿ ಮಾಡುತ್ತೆ, ರಾತ್ರಿ ಹೊತ್ತು ಕಮ್ಮಿ ಮಾಡುತ್ತೆ. ಅದೇ ಜೀನ್ಗಳು ಆ ಥರ. ಅಂದರೆ ಕೆಲವು ಸೆಟ್ ಆಫ್ ಜೀನು ಬೆಳಗ್ಗೆನ ಹೊತ್ತು ಆ್ಯಕ್ಟಿವೇಟು, ಕೆಲವು ರಾತ್ರಿ ಹೊತ್ತು, ಕೆಲವು ಡ್ಯೂಯಲ್ ಫಂಕ್ಷನ್ನು. ಈ ಜೀನ್ಗಳೆಲ್ಲ ಏನಾಗುತ್ತೆ ಅಂದರೆ ಆ್ಯಕ್ಟಿವೇಶನ್ ಸರಿಯಾಗಿ ಮಾಡೋದ್ಲಾಗ ಅದೇನು ಅನ್ಕೊಂಡ್ಬಿಡುತ್ತೆ, ಬೆಳಗ್ಗೆ ಆಗಿದೆ, ಬೆಳಗ್ಗೆ ರಾತ್ರಿ ಹೊತ್ತು ಮಾಡಬೇಕಾದ ಕೆಲಸವನ್ನು ಬೆಳಗ್ಗೆನೇ ಮಾಡ್ತಾ ಇರುತ್ತೆ.
ಬೆಳಗ್ಗೆ ಏನು ಮಾಡುತ್ತೆ ಅದನ್ನು ರಾತ್ರಿ ಹೊತ್ತು. ಅದಕ್ಕೋಸ್ಕರ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್. ಏನಕ್ಕೆ ಭಾರತೀಯರು ಡಯಾಬಿಟಿಕ್ಗೆ ಈಗ ಹೆಚ್ಚು ತುತ್ತಾಗ್ತಾ ಇದ್ದಾರೆ ಅಂದರೆ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ಸೆನ್ಸಿಟಿವಿಟಿ ಹೋಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟಿಕ್ ಪ್ರೋನ್ ಆಗ್ತಿದ್ದೀವಿ, ಒಬಿಸಿಟಿ ಪ್ರೋನ್ ಆಗ್ತಿದ್ದೀವಿ. ಇದೆಲ್ಲ ಕೃತಕ ಬೆಳಕಿನಿಂದ ಮನುಷ್ಯನಿಗೆ ಆಗ್ತಿರೋ ಅಂತಹ ತೊಂದರೆ. ಪ್ರಾಣಿ ಪಕ್ಷಿ ಅಂತಂದರೆ ನೀವು ಹೇಳಿದ್ರಿ, ನಿಜವಾಗ್ಲೂ ಅವು ನಿದ್ದೆ ಮಾಡಬೇಕು. ನಾನು ಈ ಮೈಸೂರಲ್ಲಿ KR ಹಾಸ್ಪಿಟಲ್ ಅಂತ ಇದೆ ಹಾಸ್ಪಿಟಲ್, ಒಂದು ದಿನ ಯಾವಾಗಲೂ ಒಂದು 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋದಂಥ ಸಂದರ್ಭ. ಹೋಗಿ ಸುಮ್ಮನೆ ನಿಂತಿದ್ದೀನಿ, ಪಟ್ಟ 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 ಅಂತ ಮಳೆ ಹನಿ ಆಗ್ತಾಯಿದೆ. ತುಂಬ ಮರಗಳಿದೆ, ನೀವು KR ಹಾಸ್ಪಿಟಲ್ ನೀವು ನೋಡಿ, ಏನು ಮಳೆ ಥರ ಬೀಳ್ತಾ ಇದೆ. ಏನು ಅಂತ ನೋಡಿದ್ರೆ ಗಿಣಿದ ಪಿಕ್ಕೆಗಳದು ಮಳೆ ಥರ ಸುರಿತಾ ಇದೆ ರಾತ್ರಿ. ನಾನು ಇದು ಎಲ್ಲಿಂದ ಬೀಳ್ತಾ ಇದೆ ಅಂತ ನೋಡಿದೆ, ನಿಜವಾಗ್ಲೂ ಮೈ ಒಂದ್ಸಲ ಜುಮ್ಮಂತು. ಒಂದೊಂದು ಮರದಲ್ಲೂ ಮಾವಿನಕಾಯಿ ಥರ ಗಿಣಿಗಳು ನೇತಾಡ್ತಾ ಇದ್ದಾವೆ, ಮಲ್ಕೊಂಡಿದ್ದೆವು ರಾತ್ರಿ ಹೊತ್ತು. ಹೌದು, ವಾಸಸ್ಥಾನ ಅದು. ಈ ಥರ ನೀವು ಹೇಳ್ತಾ ಟೈಮಿಗೆ ಅದು ಪಿಕ್ಕೆ ಹಾಕೋ ಟೈಮ್ ಅದು ಆಗ್ತಾ ಇತ್ತು. ಏನು ನಾನು ಮಳೆ ಬೀಳ್ತಾ ಇದೆಯಾ, ಏನು ಮಳೆ ಅಂತ ನೋಡಿದ್ರೆ ಪುಣ್ಯಕ್ಕೆ ನನ್ನ ತಲೆ ಮೇಲೆ ಬಿದ್ದಿಲ್ಲ, ಪಟ್ಟ ಪಟ್ಟ ಅಂತ ಫುಲ್ ಅದು. ಆಮೇಲೆ ಹಿಂಗೆ ತಲೆ ಎತ್ತಿ ನೋಡಿದರೆ ಹಂಗೆ ಅಬ್ಸರ್ವ್ ಮಾಡಿದೆ ಕತ್ಲೆ ನೋಡಿದ್ರೆ ನನಗೆ ಒಂದ್ಸಲ ಮೈ ಜುಮ್ಮಂತು. ಈ ಗಿಣಿ ಮಾವಿನಕಾಯಿ ಅಂತಂತೀವಲ್ಲ, ಆ ಮಾವಿನಕಾಯಿಗಳ ಥರ ಗಿಣಿಗಳು ಇಡೀ ಮರದಲ್ಲಿದೆ, ಸಾವಿರಾರು ಗಿಳಿಗಳು. ಅಯ್ಯೋ, ಆಶ್ಚರ್ಯ ಆಗೋಯ್ತು ನನಗೆ. ಈ ಥರ ಅವುಗಳು ನಿದ್ದೆ ಮಾಡುತ್ತೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲದು. ಈ ಒಂದು ಕೃತಕ ಬೆಳಕಿನಿಂದ ಅವುಗಳದ್ದು ಮನುಷ್ಯ ಅಲ್ಲ, ಎಲ್ಲ ಜೀವಿಗಳ ದೈನಂದಿನ ಏನು ದಿನಚರಿ ಎಲ್ಲ ಹಾಳಾಗ್ತಾ ಇದೆ. ಒಟ್ಟಿನಲ್ಲಿ ನಾವು ಕೃತಕ ಬೆಳಕನ್ನು ಜಾಸ್ತಿ ಎಕ್ಸ್ಪೋಸ್ ಆಗಿ ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ಭೂಮಂಡಲ ಇದೊಂದು ದೊಡ್ಡ ಪೊಲ್ಯೂಷನ್ ಇದು. ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕಿಂತ ಭಯಂಕರ ಪೊಲ್ಯೂಷನ್ ಇದು. ನೋಡಿ, ನಾವು ಅಂದರೆ ಹೆಂಗೆ ಅಂದರೆ, ನಾವು ಓಕೆ ಬೀದಿಗಳ ದೀಪಗಳನ್ನ ಹಾಕಿದ್ದೀವಿ, ಎಲ್ಲೆಲ್ಲೋ ದೀಪಗಳನ್ನ ಹಾಕಿ ನಾವು ಮನೆಗೆ ಬಂದು ಎಲ್ಲ ಡೋರ್ಗಳನ್ನ ಕ್ಲೋಸ್ ಮಾಡಿ ಕರ್ಟನ್ಗಳನ್ನ ಹಾಕೊಂಡು ಮಲ್ಕೋತೀವಿ. ಆದರೆ ಬೀದಿ ದೀಪ ಪಕ್ಕದಲ್ಲಿರುವಂಥ ಗಿಡದಲ್ಲಿರುವಂಥ ಪಕ್ಷಿಗೆ ಹೆಂಗೆ ಮಾಡೋದು? ಖಂಡಿತ ನೋಡಿ, ಹೌದು, ಆ ಸಮಸ್ಯೆಗೆ ಪರಿಹಾರ ನಾವು ಕಂಡುಕೊಂಡಿಲ್ಲ. ಇಲ್ಲ ನಮಗದು ಇಲ್ಲ, ಜನಕ್ಕಿದು ಗೊತ್ತೇ ಇಲ್ಲ. ನಿಮಗೆ ಕೃತಕ ಬೆಳಕಿನಿಂದ ಫಸ್ಟ್ ಅವ್ರಿಗೇನು ತೊಂದರೆ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಇನ್ನು ಪ್ರಾಣಿ ಪಕ್ಷಿ ಬಗ್ಗೆ ಇಲ್ಲ. ಹಾಗಾಗಿ